ಇಲ್ಲ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವ್ ಹೇಳಿದ್ರಲ್ಲ ಇವಾಗ ಪಿಜ್ಜಾ ಬರ್ಗರ್, ಯಾಕೆಂದ್ರೆ ವೀಕ್ಷಕರು ನಾನು ಆಗ್ಲೇ ಹೇಳಿದೆ, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಅವರು ಪ್ರತಿಯೊಂದಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನಾನು ರೈತಾಪಿ ಕುಟುಂಬದಿಂದ ಬಂದಿರೋದು, ಕಷ್ಟಪಟ್ಕೊಂಡ್ ಬಂದಿರೋದು ಅಂತ. ನಿಜವಾಗ್ಲೂ ಅದು ಕಷ್ಟ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ, ಅವ್ರು ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕಾರಣ ಏನಂತಂದ್ರೆ ಸುಮ್ನೆ ಏನೋ ಶೋ ಆಫ್ಗೆ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಇದ್ ಮಾಡೋದಲ್ಲ ದುಡ್ಡು ಇಟ್ಕೊಂಡು. ಬಟ್ ಇಲ್ಲಿ ನೋಡಿ ಖುಷಿ ಆಗುತ್ತೆ, ಒಳಗಡೆ ಬಂದ್ರೆ ಈ ಜಾಗ ನೋಡಿದ್ರೆ ಖುಷಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಇದಕ್ಕೆ ಆಸಕ್ತಿ ತೋರಿ ಇದನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಸುಲಭ ಇದ್ರಾಗೆ ಮಾಡ್ತಿದ್ದಾರೆ. ಎಷ್ಟು ಖುಷಿ ತಂದಿದೆ ಸರ್ ಈ ಒಂದು ಕೃಷಿನ ಒಂದಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಿ ಸರ್. ನನಗೆ ತುಂಬಾ ಇಷ್ಟ ಅಂದ್ರೆ, ನನಗೆ ಸಿನಿಮಾ ಯಾವತ್ತು ಕಲೆ ಅನ್ನೋದು ಒಂದು ಜೀವ. ನನಗೆ ಕೃಷಿ, ನನ್ನ ಆರ್ಕೆಸ್ಟ್ರಾ ಬದುಕು ಎರಡು ನನಗೆ ಜೀವನ. ಇದು ಯಾವತ್ತೂ ನಾನು ಕೈ ಬಿಟ್ಟಿಲ್ಲ. ಯಾಕೆಂದ್ರೆ ನನಗೆ ಇವತ್ತು ನಾನು ಶಾಲಾ ಹಾಕೊಳ್ಳೋದಾಗ್ಲಿ ಇದಾಕೊಳ್ಳೋದಾಗ್ಲಿ ಕಡಿಮೆ. ನಾನು ಶಾಲಾ ಹಾಕೊಂಡಿಲ್ಲ, ಎಲ್ಲೋ ಅಪರೂಪ ನಾನು ಹಾಕೋದು. ಆದ್ರೆ ಕೆಲಸ ಅಂತ ಬಂದಾಗ ನನಗೆ ಒಳದಾದ್ರು ಅಷ್ಟೇ ಇಲ್ಲ. ಅಕ್ಕಪಕ್ಕದಲ್ಲೆಲ್ಲ ಕೇಳಿ ಅಜ್ಜಲಿ ಅಣ್ಣ ಅಂತ ಇದಾರೆ, ಅವರು ನಾವು ಕಾಂಪಿಟೇಷನ್ ಅಲ್ಲಿ ಹೊಳ್ತೀವಿ. ನೀವು ಮತ್ತೆ ನಾನು ಸುಮ್ನೆ ಯಾವತ್ತೂ ನೇಗ್ಲ ಮೇಲೆ ಇಟ್ಕೊಂಡು ಫೋಟೋ ತೆಗೆದು ಹಾಕೋದು ಅವೆಲ್ಲ ನಾನು ಮಾಡಿಲ್ಲ. ಅವರು ಒಂದು ಓರಿಗಳು ತರೋರು, ಅವ್ರ ಒಂದ್ ಜೊತೆ ನಾನು ಓರಿಗಳು ತರ್ತಿರ್ಲಿಲ್ಲ. ಹಾಲು ಕೊಡ್ಕೊಂಡು ವಿತ್ ಹೊಲನ ಉಳ್ಬೇಕು 2 in 1 ಮಾಡ್ಕೊಂಡಿದ್ದೆ. ಅದು ಹೆಂಗ್ ಗೊತ್ತಾ, ಸಂತೆ ಹೋಗಿ ನಾನೇ ನೋಡ್ಕೊಂಡು ಎಡಗೋಲ್ ಬಲ್ಗೋಲ್ ಯಾವ್ದು ಓದ್ತಿರುತ್ತೆ ಅದ್ ನೋಡ್ಕೊಂಡು ಭುಜ ನೋಡ್ಕೊಂಡು ನಾನೇ ವ್ಯಾಪಾರ ಮಾಡ್ಕೊಂತ ಇದ್ದೆ. ವ್ಯಾಪಾರ ಮಾಡಕ್ಕೂ ಬರುತ್ತೆ ಅಂದ್ರೆ ಇದು ಯಾವ ತರ ಓರಿಗಳು ಯಾವ ತರ ಇರುತ್ತೆ? ಓರಿಗಳು ನಾನ್ ಮಾಡಲ್ಲ, ನಮ್ಮ ಮದ್ಯಾಡಿ ಎಣ್ಣೆ ಕರ್ಕೊಂಡು ನೀವು ಓರಿಗಳಲ್ಲಿ ಕೆಲವು ಪರಕ್ ಸುಳಿ ಏನ್ ಸುಳಿ ಅವೇನೋ ಬರ್ತವೆ ಸರ್. ಸ್ವಲ್ಪ ಸುಳಿ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ.